ರಾಹುಲ್ ಗಾಂಧಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ನಿಮ್ಮ ಅನಿಸಿಕೆ? ಎಲ್ಲ ಅನ್ಕೊಂಡಂಗ ಪಪ್ಪು ಏನಲ್ಲ, ಅವರು ಕಾಂಗ್ರೆಸ್ ಪಕ್ಷದ ಲೀಡರ್ ಅನ್ನೋದನ್ನ ಮರ್ತ್ಕೊಂಡು ಕಮ್ಯುನಿಸ್ಟ್ ಲೀಡರ್ ಆಡ್ದಂಗ. ಕಾಂಗ್ರೆಸ್ ಎಡಾನೂ ಅಲ್ಲ ಬಲಾನೂ ಅಲ್ಲ. ಆಕ್ಚುಲಿ ಕಾಂಗ್ರೆಸ್ ಸಂಪೂರ್ಣ ಹಿಂದೂ ದ್ವೇಷಿ ಅಲ್ಲ, ಸಂಪೂರ್ಣ ಮುಸಲ್ಮಾನ್ ದ್ವೇಷಿ ಅಲ್ಲ, ಯಾವುದೂ ಅಲ್ಲ. ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ನಾವೆಲ್ಲ ಮಾತಾಡ್ತಾರೆ. ಗುಜರಾತ್ ಹತ್ಯಾಕಾಂಡದ ಬಗ್ಗೆ ಮಾತಾಡೋ ಪ್ರತಿಯೊಬ್ಬನು ಸಬರ್ಮತಿ ಎಕ್ಸ್ಪ್ರೆಸ್ ದುರಂತನೂ ಖಂಡಿಸಿದ್ದಿದ್ರೆ ಯು ಆರ್ ಇನ್ ದ ರೈಟ್ ಪಾತ್. ಪುನಃ MP ಎಲೆಕ್ಷನ್ ಟಿಕೆಟ್ ಕೊಡುವಾಗ ಅವ್ರವ್ರ ಮಕ್ಳುಗಳಿಗೆ ಹುಡಿಕೊಂಡು ಕೊಡ್ತೀರಿ. ನನ್ಗಾಗ್ಲೇ ಗಡ್ಡ ಮೀಸೆ ಎಲ್ಲ ಬೆಳ್ಳಗಾಯ್ತವೆ, ನಮ್ಗೆ MLA ಟಿಕೆಟ್ ಸಿಗ್ತಾ ಇಲ್ಲ. ಈಶ್ವರ್ ಖಂಡ್ರೆ ಮಗಂಗೆ ಇನ್ನು ಮೀಸೆನೆ ಬಂದಿಲ್ಲ MP. ಇಲ್ಲಿ ಯಾರೋ ಲೀಡರ್ಸ್ ಗಳು ಹೇಳಲ್ವಾ? ಶಾಮನೂರ್ ಶಿವಶಂಕರಪ್ಪನವರು, ಮಲ್ಲಿಕಾರ್ಜುನ್. ಇನ್ನೊಂದು, ನೀವು ಇದರಲ್ಲೂ ಪಾರ್ಟಿಸಿಪೇಟ್ ಮಾಡಿದಿರಲ್ಲ, ಯಾವುದು ರಾಹುಲ್ ಗಾಂಧಿದ್ದು ಭಾರತ್ ಜೋಡೋ ಯಾತ್ರೆ. ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ತಾವು ಹಂಚ್ಕೋಬೇಕು. ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನಾನೀಗ ರಾಹುಲ್ ಗಾಂಧಿ ಅವರು ನನಗೆ ಕಾಂಗ್ರೆಸ್ ಅಲ್ಲಿ ಇಲ್ಲ ಅಂದ ಕ್ಷಣಕ್ಕೆ ನಾನು ರಾಹುಲ್ ಗಾಂಧಿ ಬಗ್ಗೆಲ್ಲ ಕೆಟ್ಟದಾಗೆಲ್ಲ ಮಾತಾಡಕ್ ನನಗೆ ಇಷ್ಟ ಇಲ್ಲ. ರಾಹುಲ್ ಗಾಂಧಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತೆ ನಿಮ್ಮ ಅನಿಸಿಕೆ? ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವರು ನನಗೊಂದು ಆಪರ್ಚುನಿಟಿನೂ ಕ್ರಿಯೇಟ್ ಮಾಡಿಕೊಟ್ರು. ಈ ಪಾದಯಾತ್ರೆ ಟೈಮಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡ್ಕೊಂಡು 1-2-3 ನಿಮಿಷ ಅವ್ರಿಗೆ ನನ್ನ ವ್ಯೂಸ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟು. ಈಸ್ ಎ ಗುಡ್ ಲಿಸ್ನರ್. ಕೇಳಿಸ್ಕೊಂಡ್ರು, ಆಯಿತು. ನಾನು ಭಾರತ್ ಜೋಡೋ ಪಾದಯಾತ್ರೆನಲ್ಲಿ ಚಾಮರಾಜನಗರದಿಂದ ಬಳ್ಳಾರಿವರೆಗೂ ನಾನು ಪಾದಯಾತ್ರೆ ಮಾಡಿದೆ. ನಾನು ಬರೀ ನಮ್ಮ ಕ್ಷೇತ್ರದಷ್ಟೇ ಸೀಮಿತ ಆಗಲ್ಲ, ಅಲ್ಲಿವರೆಗೂ. ಐ ಲವ್ ದಟ್ ಆ ಥರದ ಆಕ್ಟಿವಿಟೀಸು. ನನ್ನ ಜೊತೆ ಉಮಾನ್ ಚಾಂಡಿ ಅವ್ರ ಮಗ, ಕೇರಳ ಚೀಫ್ ಮಿನಿಸ್ಟರ್ ಉಮಾನ್ ಚಾಂಡಿ ಅವ್ರ ಮಗ, ಆತ ನಾನು ಬಹುತೇಕ ಒಟ್ಟಿಗೆ ನಡ್ಕೊಂಡು ಹೋದ್ವಿ. ಇನ್ನು ನಮ್ಮ ಮಂಡ್ಯದವರೊಬ್ರು CM ದ್ಯಾವಪ್ಪ ಅಂತ, ಆತ ಇಡೀ ದೇಶನ ಭಾರತ್ ಜೋಡೋ ಯಾತ್ರೆನ ಪೂರ್ತಿ ಮಾಡ್ದ. ನಮ್ಮ ಹುಡುಗನೇ CM ದ್ಯಾವಪ್ಪ ಅಂತ, ಅವ್ರು ಅದೊಂದು ಮಾಡಿದ್ರು. ಅದು ನಾವು ಕರ್ನಾಟಕದ ಬಳ್ಳಾರಿವರೆಗೂ ನಾವು ಅದನ್ನು ಮಾಡ್ಬಿಟ್ಟು ವಾಪಸ್ ಬಂದ್ವಿ. ಈ ಸಂದರ್ಭದಲ್ಲೇ ನನಗೆ ರಾಹುಲ್ ಗಾಂಧಿ ಅವರ ಇನ್ಸೈಟ್ಸ್ ಬಗೆಗೆ ನನಗೊಂದಷ್ಟು ಇದಿದೆ. ಎಲ್ಲ ಅನ್ಕೊಂಡಂಗ ಆತ ಪಪ್ಪು ಏನಲ್ಲ. ನೀವು ಮಾತಾಡ್ಬೇಕಾದ್ರೆ ಹೇಳ್ತಾರಲ್ಲ, ನಾನು ಮತ್ತೂರಲ್ಲಿ ಮಾತಾಡ್ಬೇಕಾದ್ರೆ ಮಾತಾಡೋ ಬರದಲ್ಲಿ ಈ ರಾಹುಲ್ ಗಾಂಧಿ ಪಪ್ಪು ಅಂತ ಪದೇ ಪ್ರೂವ್ ಮಾಡ್ಕೊಳಂಗ್ ಕಾಣ್ತದೆ ಅಂತ ಅಂದಿದ್ದೆ ಲಾಸ್ಟ್ MP ಎಲೆಕ್ಷನ್ ಟೈಮಲ್ಲಿ. ಬಟ್ ಸ್ಟಿಲ್ ಹಿ ಇಸ್ ನಾಟ್ ಪಪ್ಪು. ಆತನಿಗೆ ಒಂದಷ್ಟು ವಿಷನ್, ಕ್ಲಾರಿಟಿ ಇದೆ. ಅದರಲ್ಲೇ ನೆರಡು ಮಾತಿಲ್ಲ, ಕ್ಲಾರಿಟಿ ಇದೆ. ಆದ್ರೆ ಇದ್ರ ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷದ ಲೀಡರು ಅನ್ನೋದನ್ನ ಮರ್ತ್ಕೊಂಡು ಕಮ್ಯುನಿಸ್ಟ್ ಲೀಡರ್ ಆಡ್ದಂಗೆ ಆಡ್ತಾವ್ರೆ. That's where you have the differences. You should have the differences. ಬಿಟ್ರೆ ಸಾಮಾಜಿಕ ಕಾರ್ಯಕರ್ತರು, ಆಕ್ಟಿವಿಸ್ಟ್ಗಳಾಡ್ದಂಗೆ ಆಡ್ತಿದೆ. ಆಕ್ಟಿವಿಸ್ಟ್ ಆಗ್ಲಿ ಕಮ್ಯುನಿಸಂ ಆಗ್ಲಿ ಕಾಂಗ್ರೆಸ್ ಪಾರ್ಟಿಗೆ ಮ್ಯಾಚ್ ಆಗೋದಿಲ್ಲ, ಅವಶ್ಯಕತೆನೂ ಇಲ್ಲ. ಹಾಗಿದ್ರೆ ಕಮ್ಯುನಿಸ್ಟ್ ಪಾರ್ಟಿ ಮತ್ತೆ ಕಾಂಗ್ರೆಸ್ ಎರಡನ್ನು ಮರ್ಜ್ ಮಾಡ್ಬಿಟ್ಟು ನೀವು ಕಮ್ಯುನಿಸ್ಟ್ ಆಗ್ಬಿಡ್ಬೇಕು. ಕಮ್ಯುನಿಸಂ ಈ ದೇಶಕ್ಕೆ ಒಗ್ಗುದಿಲ್ಲ ಅನ್ನೋ ಕಾರಣಕ್ಕೆನೆ, ರೈಟ್ ವಿಂಗ್ ನ ಇದು ಒಗ್ಗಲ್ಲ ಅನ್ನೋ ಕಾರಣಕ್ಕೆನೆ ಕಾಂಗ್ರೆಸ್ ಯಾವಾಗ್ಲೂ ಕೂಡ ಬಿಡ್ಲ್ ಪಾತನ್ ಚೂಸ್ ಮಾಡಿದೆ. ಕಾಂಗ್ರೆಸ್ ಎಡಾನೂ ಅಲ್ಲ ಬಲಾನೂ ಅಲ್ಲ. ಆಕ್ಚುಲಿ ಕಾಂಗ್ರೆಸ್ ಲೆಫ್ಟು ಅಲ್ಲ ರೈಟು ಅಲ್ಲ, ಅದು ಸರಿಯಾದ ದಾರಿನ ಆಯ್ಕೆ ಮಾಡ್ಕೊಂಡಿದೆ. ಜನಪರವಾಗಿರತಕ್ಕಂತ ಪಾರ್ಟಿ ಅಂತ ಹೇಳ್ಬೋದಾ? ಪಕ್ಷ ಆಗಿ, ಪಕ್ಷದ ಸಿದ್ಧಾಂತವಾಗಿ ಜನಪರವಾಗಿರತಕ್ಕಂತ ಒಂದು ಪಾರ್ಟಿ ಅಂತ ಹೇಳಬಹುದು. ನ್ಯಾಯದ ನಿಲುವನ್ನು ಹೊಂದಿರುವಂತಹ ಪಾರ್ಟಿ ಅಂತ ಅನ್ಬೋದು. ಸಿದ್ಧಾಂತಗಳ ಆಂಗಲ್ ಅಲ್ಲಿ ನಾಯಕರು ಪಾಲಿಸ್ತಿದಾರ ಅಂತಂದ್ರೆ ಇಟ್ಸ್ ಎ ಬಿಗ್ ಝೀರೋ. ಕರೆಕ್ಟ್. ಆಸ್ ಎ ಪಾರ್ಟಿಯ ಸಿದ್ಧಾಂತಗಳೇನಿದೆ ಅದು ಸರಿಯಾಗಿದೆ. ಅದು ಸಂಪೂರ್ಣ ಹಿಂದೂ ದ್ವೇಷಿ ಅಲ್ಲ, ಸಂಪೂರ್ಣ ಮುಸಲ್ಮಾನ್ ದ್ವೇಷಿ ಅಲ್ಲ, ಯಾವುದೂ ಅಲ್ಲ. ನೀವೆಲ್ಲ ಒಳ್ಳೆಯವ್ರು ಯಾರಿದ್ದೀರಿ, ನೀವೆಲ್ಲ ಒಳ್ಳೆಯವರು. ನೀವೆಲ್ಲ ಯಾರು ಕೆಟ್ಟವ್ರು ಇದ್ದೀರಿ, ನೀವೆಲ್ಲ ಕೆಟ್ಟವರು. ಯಾರಿಗೆ ತುಳಿತಕ್ಕೊಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕು. ಯಾರ ಮೇಲಿದ್ದೀರೋ ನೀವೊಂದಷ್ಟು ಹೆಚ್ಚಿಗೆ ಕೊಡಬೇಕು. ಈ ತರಹದ ಇರುವಂತ ಸರಳವಾದ ಸಿದ್ಧಾಂತ ಇಟ್ಕೊಂಡಿರುವಂತ ಪಕ್ಷ. ಆ ಪಕ್ಷದ ನಾಯಕರುಗಳು ಮಾತ್ರ ಲೆಫ್ಟಿಸ್ಟ್ಗಳಾಗಿ ಹೊರಟುಬಿಟ್ಟವ್ರು. ರೈಟ್ಗೆ ಲೆಫ್ಟ್ ಅನ್ನೋ ಲೆಕ್ಕಕ್ಕೆ ಬಂದವ್ರೆ. ಈ ರೈಟು ಲೆಫ್ಟಿನ ಮಧ್ಯೆ ಒಂದು ಸರಿಯಾದ ನ್ಯಾಯವಾದ ಮಾರ್ಗ ಇದೆ ಅನ್ನೋದನ್ನ ತಿಳ್ಕೊಂಡಿಲ್ಲ. ನನ್ನ ವರ್ಷನ್ ಏನ್ ಗೊತ್ತಾ ಶಿವು, ಈ ವಿಚಾರಕ್ಕೆ ಬಂದಾಗ ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ನಾವೆಲ್ಲ ಮಾತಾಡ್ತಿದೀವಿ. ಮನುಷ್ಯರಾದವರು ಒಪ್ಕೊಳ್ಳುವಂತದ್ದಲ್ಲ ಅದು. ಎಲ್ಲಿ ಫೇಲ್ ಆಗ್ತಿದೀವಿ ನಾವು? ಯಾಕೆ ಫೇಲ್ ಆದ್ರಿ? ಕಾಂಗ್ರೆಸ್ ನಲ್ಲಿ ಎಲ್ಲಿ ಫೇಲ್ ಆಗಿದ್ದು? ಗುಜರಾತ್ ಹತ್ಯಾಕಾಂಡದ ಬಗ್ಗೆ ಮಾತಾಡೋ ಪ್ರತಿಯೊಬ್ಬನು ಸಬರ್ಮತಿ ಎಕ್ಸ್ಪ್ರೆಸ್ ದುರಂತನೂ ಖಂಡಿಸಿದ್ದಿದ್ರೆ ಯು ಆರ್ ಇನ್ ದ ರೈಟ್ ಪಾತ್. ಅದು ಕಾಂಗ್ರೆಸ್ ಸಿದ್ಧಾಂತ. ತಪ್ಪು ಅನ್ನೋದು. ನೀವು ಪರ್ಪಸ್ಫುಲಿ ಸಬರ್ಮತಿ ಎಕ್ಸ್ಪ್ರೆಸ್ ಇಶ್ಯೂನ ಮಾತಾಡಕ್ ಹೋಗೋದೇ ಇಲ್ಲ, ಗೋಧ್ರಾ ಹತ್ಯಾಕಾಂಡವನ್ನು ಮಾತಾಡ್ತೀರಿ. ಅದು ಸರಿಯಲ್ಲ. ಇದು ಬಹಳ ದುರಂತದ ಕತೆ. ಸಾವು ಯಾರ್ ಸತ್ರು ಸಾವೇ, ಹೌದು. ನೋವು ಯಾರಿಗಾದ್ರೂ ನೋವೇ. ಕುವೆಂಪು ಅವ್ರು ಹೇಳ್ತಾರಲ್ಲ, ಏನ್ ನಮ್ ಕತ್ತಿ ಬೇರೆಯವ್ರ ಕತ್ತಿ ಕೂಯ್ದ್ರು ಮಾತ್ರ ಇದು, ನಮ್ ಕತ್ತಿನೇ ಕೂದ್ಬಿಟ್ರೆ ಅದೇನ್ ಹೂವ ಅದು ಅಂತ. ಆ ತರದೊಂದು ಸೆಂಟೆನ್ಸ್ ಬಹಳ ಚೆನ್ನಾಗಿದೆ ಸೆಂಟೆನ್ಸ್. ಅದು ಆ ತರದಲ್ಲಿ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಮೇಲೆ ನಂಬಿಕೆ ಇರಬೇಕೆ ಹೊರತು ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡೋದು. ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡಕ್ ನಮ್ಮಂತವ್ರು ಸುಮಾರು ಜನ ಇರ್ತಾರೆ. ಅದಕ್ಕೆ ಬೇರೆ ಇದೆ. ನೀವೊಂದು ಪಕ್ಷದ ನಾಯಕನಾಗಿ ನೀವು ರಾಜಕೀಯವಾಗೂ ಯೋಚನೆ ಮಾಡಬೇಕು, ಜನಪರವಾಗೂ ಯೋಚನೆ ಮಾಡಬೇಕು, ಯಾರನ್ನ ಕಟ್ಟಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು.
ನೀವು ಇವೆಲ್ಲದನ್ನು ಮಾತಾಡ್ತೀರಿ. ಪುನಃ MP ಎಲೆಕ್ಷನ್ ಟಿಕೆಟ್ ಕೊಡುವಾಗ ಅವ್ರವ್ರ ಮಕ್ಳುಗಳಿಗೆ ಹುಡಿಕೊಂಡು ಕೊಡ್ತೀರಿ. ಅಟ್ಲೀಸ್ಟ್ ನೀವು ಕಂಡೆಮ್ ಮಾಡ್ಬೇಕಲ್ವಾ? ನೀವಾದ್ರೂ ಕಂಡೆಮ್ ಮಾಡ್ಬೇಕಲ್ವಾ? ರಾಹುಲ್ ಗಾಂಧಿ ಅವರು ನೀವಾದ್ರೂ ಇಲ್ಲಪ್ಪ, ಯಾರಾದ್ರೂ ಕಾರ್ಯಕರ್ತರು ಹುಡುಕ್ರಿ, ಗೆಲ್ಲಿಸ್ಕೊಬರೋದು ನಿಮ್ ಜವಾಬ್ದಾರಿ. ಕಾರ್ಯಕರ್ತನ ಕ್ಯಾಂಡಿಡೇಟ್ ಮಾಡಬೇಕು, ಗೆಲ್ಲಿಸ್ಕೊಬರೋದು ನಿಮ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜವಾಬ್ದಾರಿ ಆಗ್ಬೇಕು. ಫೈನಾನ್ಷಿಯಲ್ ನೀವೇ ಜವಾಬ್ದಾರ. ಏನ್ ಮಾಡ್ತೀರೋ ಮಾಡ್ಕೊಳ್ಳಿ, ಒಟ್ಟಾರೆ ಇದಾಗಬೇಕು. ಈಶ್ವರ್ ಖಂಡ್ರೆ ಮಗ ಪಾಪ ನನಗಾಗ್ಲೇ ಗಡ್ಡ ಮೀಸೆ ಎಲ್ಲ ಬೆಳ್ಳಗಾಯ್ತವೆ, ನಮ್ಗೆ MLA ಟಿಕೆಟ್ ಸಿಗ್ತಾ ಇಲ್ಲ. ಈಶ್ವರ್ ಖಂಡ್ರೆ ಮಗಂಗೆ ಇನ್ನು ಮೀಸೆನೇ ಬಂದಿಲ್ಲ MP. ನನಗೆ ಎಂಥದ್ದು ಪ್ರಧಾನಮಂತ್ರಿ ಯೋಗ ಅದೇ ಅಂತ ಪಾಪ ಶಿವಾನಂದ್ ಪಾಟೀಲ್ ಮಗಳು ಎಲ್ಲೋ ಅಂತ ಭಾಷಣ ಮಾಡ್ಬೇಕಂದ್ರೆ ಪ್ರಧಾನಮಂತ್ರಿ ಆಗೋ ಯೋಗ ಅದೇ. ಹಿಂಗೆಲ್ಲ ಮಾತಾಡೋಂಥವ್ರಿಗೆಲ್ಲ ನೀವು ಟಿಕೆಟ್ ಕೊಟ್ಕೊಂಡು ಹೊರಟ್ಬಿಟ್ಟು ಶಾಮನೂರ್ ಶಿವಶಂಕರಪ್ಪನವರು ಮಲ್ಲಿಕಾರ್ಜುನ್ ವೈಫ್, ಈಗ ನಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಅವ್ರೂರ್ ಸೊಸೈಟಿಗೆ ಮಗನ್ ನಿಲ್ಲಿಸ್ಕೊಂಡು ಅದ್ರ ಇಂಟೆನ್ಷನ್ ಏನು? ಸೊಸೈಟಿಗೆ ನಿಲ್ಸಿರೋ ಇಂಟೆನ್ಷನ್ ಏನು? ಸೊಸೈಟಿದಲ್ಲ ಅದು. ಸೊಸೈಟಿ DCC ಬ್ಯಾಂಕ್ ಬರ್ಬೇಕು. ಇಲ್ಲ, ಈಗಲೇ ಪ್ಲಾನ್ ಅದು. DCC ಬ್ಯಾಂಕ್ ಬರ್ಬೇಕು. DCC ಬ್ಯಾಂಕಿಂದ ಅಪೆಕ್ಸ್ ಬ್ಯಾಂಕ್ ನಾಮಿನೇಟ್ ಆಗ್ಬೇಕು. ಸಿ ದೇರ್ ಇಂಟೆನ್ಷನ್ಸ್ ಆರ್ ಟೋಟಲಿ ಡಿಫರೆಂಟ್. ಅವ್ರ ಕ್ಲಾರಿಟಿ ಇದೆ ಏನೇನ್ ಮಾಡ್ಬೇಕಂದ್ಬಿಟ್ಟು, ಮತ್ತೆ ಅವ್ರ ಕ್ಲಾರಿಟಿ ಇದೆ, ಅವ್ರು ಏನ್ ಮಾಡ್ತಾರೆ ಅನ್ನೋ ಕ್ಲಾರಿಟಿ ನನಗಿದೆ. ಆ ಕ್ಲಾರಿಟಿ ನನಗಿದೆ. ಅವ್ರ ಇಂಟೆನ್ಷನ್ ಸೊಸೈಟಿಗೆ ಮೆಂಬರ್ ಮಾಡ್ಬಿಟ್ಟು ಊರಲ್ಲಿ ಹಳ್ಳಿ ಉದ್ಧಾರ ಮಾಡೋದಲ್ಲ. ಸೊಸೈಟಿಯಿಂದ ಡೆಲಿಗೇಟ್ ಆಗಿ ಹೋಗ್ಬಿಟ್ಟು DCC ಬ್ಯಾಂಕ್ಗೆ ಡೈರೆಕ್ಟರ್ ಆಗಬೇಕು. DCC ಬ್ಯಾಂಕಿಂದ ಅಪೆಕ್ಸ್ ಬ್ಯಾಂಕ್ ಹೋಗ್ಬೇಕು. ಅಪೆಕ್ಸ್ ಬ್ಯಾಂಕಲ್ಲಿ ಕೋಆಪರೇಟಿವ್ ಸೆಕ್ಟರ್ಲಿರೋ ದುಡ್ಡನ್ನ ಹೆಂಗ್ ಖರ್ಚು ಮಾಡ್ಬೋದು, ಹೆಂಗ್ ಉಪಯೋಗಿಸ್ಕೋಬಹುದು ಅನ್ನೋದು KN ರಾಜಣ್ಣಂಗೆ ಚೆನ್ನಾಗಿ ಗೊತ್ತು. KN ರಾಜಣ್ಣ ಇವರೆಲ್ಲ ಬಹಳ ಹತ್ರದಲ್ಲಿರೋದ್ರಿಂದ ಆ ವಿಷಯ, ಅಪೆಕ್ಸ್ ಬ್ಯಾಂಕ್ ವಿಷಯದಲ್ಲಿ JDS ದಳ BJP ಅಂತ ಯಾವ ಡಿಫರೆನ್ಸು ಇಲ್ಲ ಅಲ್ಲಿ. ದೇ ಆರ್ ಆಲ್ ಒನ್. ಸೊ ಇದೆಲ್ಲ ನೀವು ಹೇಳ್ತಾ ಇದ್ರಿ. ಈಗ ಒಬ್ಬ ಉಸ್ತುವಾರಿ ಸಚಿವರಾಗಿ ಈ ತರ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇದಾಗ್ಲಿ ಅಥವಾ ರಾಜಣ್ಣ ಅವ್ರು ಮಾಡೋದಾಗ್ಲಿ, ಇದೆಲ್ಲ ರಾಹುಲ್ ಗಾಂಧಿ ಗಮನಕ್ಕೆ ಬರಲ್ವಾ? ಆಮೇಲೆ ಉಸ್ತುವಾರಿ ಆಗಿ ಬರ್ತಾರಲ್ಲ ಅಲ್ಲಿಂದ, ಇಲ್ಲಿ ಯಾರೋ ಲೀಡರ್ಸ್ಗಳು ಹೇಳಲ್ವಾ? ಉಸ್ತುವಾರಿಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ನನಗೂ ಪರ್ಸನಲ್ ಆಗಿ ಗೊತ್ತಿದ್ದಾರೆ. ಅವ್ರಿಗೆಲ್ಲ ಈ ಭಾರತ್ ಜೋಡೋ ಯಾತ್ರೆ ಟೈಮಲ್ಲಿ ಇವೆಲ್ಲ ಮೈಕೈ ನೋಯ್ತದೆ ಅಂತಂದಾಗ ಫಿಸಿಯೋಥೆರಪಿ ಮಾಡಕ್ಕೆ ಟೀಮ್ ನಾನೇ ಕಳಿಸ್ಕೊಡ್ತಾ ಇದ್ದೆ. ನಮ್ಮ ಹುಡುಗರುಗಳಿಗೆ ಹೇಳಿ ಟೀಮ್ ಕಳಿಸಿದ್ದೆ. ಯಾರು ನಮ್ಮ ಸುಧೀರ್ ಅಂತ ಒಬ್ರು ಇವ್ರದೆಲ್ಲ ಟೂರ್ ಪ್ರೋಗ್ರಾಮ್ಸ್ ಎಲ್ಲ ಫಿಕ್ಸ್ ಮಾಡೋನು. ಅವ್ರೀಗ KPCC ವೈಸ್ ಪ್ರೆಸಿಡೆಂಟು ಪ್ಲಸ್ ಬೇರೆ ಯಾವುದೋ ಒಂದು ನಿಗಮಕ್ಕೆ ಯಾವುದಕ್ಕೋ ಮಾಡಿದಾರೆ ಅದನ್ನ ಸುಧೀರ್ನ. ಅವ್ನು ನನಗೆ ಹೇಳೋರು ನಾನು ಕಳಿಸ್ಕೊಡ್ತಿದ್ದೆ. ಇದಾದ್ಮೇಲೆ ನಮ್ಮೂರ ಹತ್ರ ಮೇಲ್ಕೋಟೆ ಹತ್ರ ಬೆಳ್ಳಾಳೆನಲ್ಲಿ ಒಂದು ಇದಾಗಬೇಕಾದ್ರೆ ಪಾದಯಾತ್ರೆ ಬಂದಂತ ಸಂದರ್ಭದಲ್ಲಿ ಬೆಳ್ಳಾಳೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಅಲ್ಲಿ ನಾನೇ ಆರ್ಗನೈಸ್ ಮಾಡಿದ್ದೆ. ಅಗೈನ್ ಎಲ್ಲ ಸೇರ್ಕೊಂಡು ಇವರೆಲ್ಲ ಲೀಡರ್ಗಳೆಲ್ಲ ಬಂದು ಸೇರ್ಕೊಬಿಟ್ಟು ಹರಿಪ್ರಸಾದ್ ಇವರೆಲ್ಲ ದೊಡ್ಡ ಅವ್ರಗಳೆಲ್ಲ ಬಂದ್ರು. ಆಮೇಲೆ ಇನ್ನ ಈ ಬೆಂಗಳೂರಿಂದ ಬಂದವರೆಲ್ಲ ತುಂಬ್ಕೊಬಿಟ್ಟು ನಮಗೆ ಜಾಗಿಲ್ಲ ಅಲ್ಲಿ ಆರ್ಗನೈಸ್ ಮಾಡಿರೋರು ನಾವು. ನಮ್ಗೆ ಇಲ್ಲ ಅಲ್ಲಿ ಹಗ್ಗ ಬೇರೆ ಹಿಡ್ಕತಾರೆ ರಾಹುಲ್ ಗಾಂಧಿ ಬರೋ ಟೈಮ್ಗೆ. ಹಗ್ಗದೊಳಗೆ ಹೋಗಕ್ ಬಿಡ್ತಾ ಇಲ್ಲ ನಮ್ನ. ಆಮೇಲೆ ನೋಡಿದ್ರೆ ಅವನು ನಲ್ಪಾಡಿದ್ದು ಒಂದ್ಸರಿ, ರವೀಂದ್ರಣ್ಣ ಅಲ್ಲಿಂದ ಆ ಕಡೆಗೆ ಹೋಗ್ಬಿಡಿ. ಯಾಕೆ ಅಂತಂದೆ. ಅದು ಹೋಗೋ ಆಗಿಲ್ಲ ಅಂದ. ನಾನು ಹಿಂಗೆ ಅಂದೆ, ಇದು ನನ್ನೂರು, ಕನಿಷ್ಠ ನನಗಿಷ್ಟ ಬಂದಂಗೆ ಇಲ್ಲಿರ್ಬೇಕು, ಇಲ್ಲಿ ಆರ್ಗನೈಸ್ ಮಾಡಿರೋದು ನಾನು, ಇಂಥದ್ದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡಕ್ ಬರ್ಬೇಡ. ನಾನು ಗದರ್ಸೆ ಹೇಳಿದೆ. ಆ ಒಳಗ್ ಬಿಡಕ್ಕೆ ಕೂಗಾಡ್ಬೇಕಾಗಿ ಬಂತು, ಕುಸ್ತಿನೇ ಆಡ್ಬೇಕಾಗಿ ಬಂತು. ನಾವು ಕುಸ್ತಿ ಆಡಿ ಎಲ್ಲ ಆದ್ಮೇಲೆ ಅವಾಗ ಹರಿಪ್ರಸಾದ್ ಬಂದು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಲ್ಲಿ ಇನ್ನೊಂದ್ ಕಡೆ ಸಿಕ್ಕಿ ಆಗ ಹೇಳ್ತಿದ್ದು, ಹೀರೋ ಕಮಾನ್, ನಾವು ಹಿಂದೆ ಹೋಗಿ ಜನನ್ ಕಂಟ್ರೋಲ್ ಮಾಡೋಣ, ಯು ಆರ್ ವೆರಿ ಸ್ಟ್ರಾಂಗ್ ಮ್ಯಾನ್ ಅಂತ. ಸೊ ಈ ತರದಲ್ಲಿ ಹಿಂಗೆ ಅನ್ಕೊಂಡು ಹಿಂಗೆಲ್ಲ ನಾವು ಎಲ್ಲ ಈ ಪ್ರಾಕ್ಸಿಮಿಟಿ ಒಂಚೂರು ಇತ್ತು, ಏನೋ ಮಾತಾಡ್ಬೋದು. ನೋಡಿದ್ರೆ ಯಾವುದು ಇಲ್ಲ, ಎಲ್ಲ ಶಿವು ಇಲ್ಲಿ ಎದುರುಗಡೆ ಕಾಣ್ತಿರೋ ಶಿವನೇ ಬೇರೆ. 4 ಗೋಡೆ ಒಳಗೆ ಹೋಗ್ಬಿಟ್ಟು ನಿಮ್ಮ ವ್ಯವಹಾರಗಳು ಮಾಡುವಾಗ ನಿಮ್ಮ ಮುಖವಾಡ ಕಳ್ಚಿಟ್ಬಿಟ್ಟು ಇನ್ನೇನೇನ್ ಮಾಡ್ತಿರೋ ಗೊತ್ತಿಲ್ಲ. ಹೌದು. ಫಾರ್ ಎಕ್ಸಾಂಪಲ್ ಅದಕ್ಕೆ ಅದೇ ತರದಲ್ಲೇ ನಮ್ಮದೇ ಜಿಲ್ಲೆನಲ್ಲಿ ಮೊನ್ನೆ ಹೆಂಗೆಂಗೋ ಬಂದಂಥವ್ರೊಬ್ರನ್ನ ಯಾವುದೋ ಒಂದು ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ರು. ಕಾಂಗ್ರೆಸ್ಗೆ ಅಂತ ದುಡ್ದಿರೋರು ಬಿಟ್ಬಿಡ್ಲಿ, ನಾನು ಅವ್ರ ಹೆಸರು ಕುಲಾಗೋತ್ರ ಹೇಳಕ್ ಹೋಗಲ್ಲ, ಅವ್ನು ನಮ್ಮ ನೆಂಟ ಬೇರೆ, ಹಂಗಾಗಿ ಹೇಳಕ್ಕೂ ಇಲ್ಲ. ಇನ್ನು ಹೋದ್ರೆ ಇನ್ನು ಮನೇಲಿ ಗಲಾಟೆ ಮಾಡ್ತೀರಿ, ಅವ್ರ ಹೆಸರನ್ನೆಲ್ಲ ಹೇಳ್ಕೊಂಡು ಇದು ಯಾಕೆ ನೀವು ಹಿಂಗೆ ಮಾಡ್ತಿದ್ದೀರಾ ಅಂತ ಹಾಗೆ ಹೇಳಕ್ ಹೋಗಲ್ಲ. ಯಾವುದೋ ಒಂದು ಕಾರ್ಪೊರೇಷನ್ಗೆ ಅದು ಹೆಂಗಾದ್ರು ಅಂತ ನೋಡಿದ್ರೆ ಬಾಯ್ ಬಿಟ್ರೆ ಬಣ್ಣಗೇಡು, ಈ ಥರದವೆಲ್ಲ ಇದ್ದಾವೆ. ಹಾಗಾಗಿ ರಾಹುಲ್ ಗಾಂಧಿಗೆ ಏನೇ ಇದ್ರೂ ಕೂಡ ಇನ್ಪುಟ್ಸ್ ಕೊಡೋ ವಿಚಾರದಲ್ಲಿ, ತಗೊಳ್ಳೋ ವಿಚಾರದಲ್ಲಿ ಹೆಂಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನೊಂದು 5-6 ಸಾರಿ ಮೇಲ್ ಮಾಡಿದ್ದೆ, ಯಾವುದೂ ಏನು ರಿಯಾಕ್ಷನ್ಸ್ ಏನು ಬರಲಿಲ್ಲ. ಅವ್ರದ್ದು ಮೇಲ್ಸ್ ಹ್ಯಾಂಡಲ್ ಮಾಡೋರದೇ ಯಾರ್ದು ಒಂದು ಇದು ಕೊಟ್ಟಿದ್ರು, ಅದನ್ನು ಮಾಡಿದ್ದೆ, ಯಾವುದು ಏನು ರಿಯಾಕ್ಷನ್ಸ್ ಬರಲಿಲ್ಲ. ನಾನು ಅದಾದಮೇಲೆ ಇದು ಹೋಗಲಿಲ್ಲ. ಬಟ್ ಒನ್ ಥಿಂಗ್ ಫೈನಲಿ ಹೇಳೋದು, ರಾಹುಲ್ ಗಾಂಧಿ ಈಸ್ ಎ ಗುಡ್ ಹಾರ್ಟೆಡ್ ಪರ್ಸನ್. ಹಿ ಹ್ಯಾಡ್ ಕನ್ಫ್ಯೂಷನ್ ವಿತ್ ಹಿಸ್ ವಿಷನ್ಸ್. ಈ ಹ್ಯಾವ್ ಕ್ಲಾರಿಟಿ ಅಬೌಟ್ ವಾಟ್ ಟು ಡೂ, ಅದಕ್ಕೆ ಕ್ಲಾರಿಟಿ ಇದೆ. ವಿಷನ್ ಏನಿರಬೇಕು ಅನ್ನೋದ್ರಲ್ಲಿ ವಿಪರೀತ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಇನ್ನು ಅವನ್ ಬಿಡ್ತು ಅಂತಂದ್ರೆ
ಅದೇ ಹೇಳಿದ್ನಲ್ಲ, ಈಸ್ ಅನ್ ಆಕ್ಟಿವಿಸ್ಟ್, ಈಸ್ ಟೋಟಲಿ ಲೆಫ್ಟ್, ಈಸ್ ನಾಟ್ ಇನ್ ರೈಟ್ ಪಾತ್. ಅಲ್ಲಲ್ಲ, ಕಾಂಗ್ರೆಸ್ ಇದ್ರಲ್ಲಿಲ್ಲ. ಕಾಂಗ್ರೆಸ್ ಸಿದ್ಧಾಂತಗಳಿಗೆ ಕಾಂಗ್ರೆಸ್ ಸಿದ್ಧಾಂತ ಬಿಟ್ಬಿಟ್ಟು ಬೇರೆ ತರನೇ ಇದ್ದಾರೆ ರಾಹುಲ್ ಗಾಂಧಿ ಲೆಫ್ಟಿಸ್ಟ್ ಆಗಿದ್ದಾರೆ ಅವರು ಅಷ್ಟೇ, ಲೆಫ್ಟಿಸ್ಟ್ ಆಗಿದ್ದಾರೆ ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.